ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ನನ್ನ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಕಮೆಂಟ್ ಕೂಡ ಮಾಡಿ. ಯಾಕೋ ಸ್ವಲ್ಪ ದಿನದಿಂದ ನನಗೆ ಬರೀ ಮನೆಯಲ್ಲಿ ತುಂಬಾ ಕೆಲಸ, ಪೂಜೆ ಮಾಡಬೇಕು ಅಂದ್ಕೊಳ್ತೀನಿ. ಎಲ್ಲ ತಯಾರಿಗಳನ್ನ ಮಾಡಿ ಲಾಸ್ಟಿಗೆ ಮಾಡೋಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ. ಯಾವಾಗಲೂ ನಮ್ಮ ಮನೆಯವರು, ನನ್ನ ಮಕ್ಕಳು, ನಮ್ಮಮ್ಮ ಎಲ್ಲ ಸೇರ್ಕೊಂಡು ಪೂಜೆ ಮಾಡೋರು. ಮುಂಚೆ ಎಲ್ಲ ಮೈಂಡು ತುಂಬ ಫ್ರೀಯಾಗಿರ್ತಾ ಇತ್ತು. ಮನೆಯಲ್ಲಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯಲ್ಲೂ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪ್ರಸಾದ ಎಲ್ಲ ಹಂಚಿ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡಿದ್ದು ಬರ್ತಾಯಿದ್ದೆ. ಆದರೆ ಯಾಕೋ ಇತ್ತೀಚೆಗೆ ಮನಸ್ಸೇ ಆಗ್ತಾ ಇರಲಿಲ್ಲ. ಆದರೂ ಈ ಶುಕ್ರವಾರ ಪೂಜೆ ಮಾಡಲೇಬೇಕು ಅಂತ ನಿರ್ಧಾರ ತಗೊಂಡು ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೊಂಡೆ. ನಮ್ಮ ಮನೆಯವ್ರು ಕೂಡ ಪ್ರಸಾದ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ತೊಗೊಂಡು ಬಂದಿದ್ದರು. ಅಮ್ಮ ಸಕ್ಕರೆ ಮತ್ತು ತುಪ್ಪ ತೊಗೊಬಂದಿದ್ರು. ನಮ್ಮ ಮನೆಯವರು ಪ್ರತಿ ಶನಿವಾರ ಪೂಜೆ ಮಾಡ್ತಾರೆ. ಶುಕ್ರವಾರ ನಾನು ಮಾಡ್ತೀನಿ, ಇಲ್ಲ ಮಕ್ಕಳು ಇಲ್ಲ ಅಮ್ಮ ಯಾರಾರ ಒಬ್ಬರು ಮಾಡ್ತಾರೆ. ಮತ್ತು ನಮ್ಮ ಮನೆಯಲ್ಲಿ ಕಾಫಿ ಟೀಗೆ ಅಂತ ಹಾಲು ತರೋದು ತುಂಬಾ ಕಮ್ಮಿ. ಪೂಜೆ ಏನಾದರೂ ಮಾಡಬೇಕು ಅಂದರೆ ಹಾಲು ತೊಗೊಂಡು ಬರ್ತೀವಿ. ಆ ಹಸಿ ಹಾಲನ್ನ ಹಾಗೆ ಒಂದು ಗ್ಲಾಸು ದೇವರಿಗೆ ತುಳಸಿ ಹಾಕಿ ಇಟ್ಬಿಡ್ತೀವಿ. ಪೂಜೆಯ ಎಲ್ಲ ತಯಾರಿನೂ ಮಾಡಿಕೊಂಡೆ ಮತ್ತು ಪೂಜೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಮನೆಯಲ್ಲಿ ಊದ್ಬತ್ತಿ ಹಚ್ಚಿದ ಮೇಲೇ ನೈವೇದ್ಯನ ಇಡೋದು. ನೈವೇದ್ಯ ಇಟ್ಟ ಮೇಲೆ ಆಮೇಲೆ ಕರ್ಪೂರದ ಆರತಿ ಬೆಳಗ್ತೀವಿ. ದೇವರಿಗೆ ಆರತಿ ಎಲ್ಲ ಬೆಳಗಿ ನನ್ನ ಮಕ್ಕಳಿಗೆಲ್ಲನೂ ಆರತಿ ಕೊಟ್ಟೆ. ನನ್ನ ಮಗನಿಗೆ ಕೊಡ್ಬೇಕಾದ್ರೆ ಎದ್ರುಕೊಂಡು ಮೇಲಿಂದ ಕೈ ಹಿಡಿತಾ ಇದ್ದ. ಆದರೆ ಅವನಿಗೆ ಅವನ ಕೈಯಿಂದನೇ ತಗೋಬೇಕು ಅನ್ನೋದು ತುಂಬಾ ಆಸೆ. ಇವತ್ತಿನ ನನ್ನ ಈ ಪೂಜೆಯ ಕ್ಯಾಮ್ರಾಮನ್ ನಮ್ಮ ಮನೆಯವರು, ಅವ್ರಿಗೂ ಕೂಡ ಆರತಿ ಕೊಟ್ಟೆ. ಅವ್ರು ತಗೊಂಡು ಮತ್ತು ನಮ್ಮ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಕ್ಯಾಮ್ರಾ ಕಡೆನೂ ಆರತಿ ತೋರಿಸ್ತಾ ಇದ್ದಾರೆ. ಎಷ್ಟು ಒಳ್ಳೆ ಮನಸ್ಸಲ್ವಾ ನಮ್ಮ ಮನೆಯವರಿಗೆ. ನನ್ನ ಮಕ್ಕಳು ಕಾಯ್ತಾ ಇದ್ರೇನೋ, ಬಾಳೆಹಣ್ಣು ಪ್ರಸಾದ ಅಂದರೆ ನನ್ನ ಮನೇಲಿ ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ. ನನ್ನ ಮಗಂಗಂತೂ ಪಂಚಪ್ರಾಣ ಅಂತಲೇ ಹೇಳ್ಬೋದು. ನಾನು ಕೊಟ್ಟಾಗ ಇಸ್ಕೊಂಡು ತಿಂದ. ಮತ್ತು ನಮ್ಮ ಮನೆಯವ್ರ ಪ್ರಸಾದ ತಿನ್ಬೇಕಾದ್ರೆ ದೊಡ್ಡ ಬಟ್ಲೆ ಬೇಕು ಅಂತ ಹೇಳ್ದ. ನಮ್ಮ ಮನೆಯವ್ರು ಸಣ್ಣ ತಟ್ಟೆಲಿ ಹಾಕಿದ್ದಕ್ಕೆ ಎಷ್ಟು ಹಠ ಮಾಡ್ದ ಅಂತ ನೀವೇ ನೋಡಿ. ತಿನ್ನು, ಚಮಚ ಇಲ್ಲ ತಿನ್ನು. ಚಮಚ ಏನಿಗೆ? ಚಮಚ ಬೇಕಾ? ನೋಡಿ ಅಲ್ಲೇ ಇರೋ. ಕೊನೆಗೂ ಅವರಪ್ಪನ ಹತ್ರ ಜಗಳ ಮಾಡಿ ಬಟ್ಲಲ್ಲೇ ಬಾಳೆಹಣ್ಣು ಪ್ರಸಾದ ಇಸ್ಕೊಂಡು ತಿಂತ, ಅದ್ರ ಜೊತೆ ಕಾಫಿನೂ ಕುಡಿತಾ ಇದ್ದಾನೆ. ಕುಡಿದ್ಬಿಟ್ಟು ಅದರಲ್ಲಿ ಸಕ್ಕರೆ ಇಲ್ಲ ಅಂತ ಬೇರೆ ಕಂಪ್ಲೇಂಟು. ಮತ್ತು ನಮ್ಮ ಮನೆಯವರು ಬುಧವಾರ ಸಂತೆಗೆ ಹೋಗಿರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಐಟಮ್ನ ಮನೆಗೆ ಅಂಥೇಳಿ ತೊಗೊಬಂದಿದ್ರು. ಇಷ್ಟು ಐಟಮ್ನಲ್ಲೇ ನಾವು ಈ ವಾರ ಇಡೀ ಹೇಗಾದರೂ ಅಡ್ಜಸ್ಟ್ ಮಾಡಬೇಕು. ಹಾಗೆ ಬೆಳಗ್ಗೆ ಕ್ಯಾರೆಟು, ಆಲೂಗಡ್ಡೆ, ಬೀನ್ಸ್ ಎಲ್ಲ ತಂದಿದ್ದೀನಿ. ಎಲ್ಲ ಹಾಕಿ ಪಲಾವ್ ಮಾಡು ಅಂತ ಹೇಳಿ ಪಲಾವ್ ಮಸಾಲೆ ಕೂಡ ತೊಗೊಬಂದಿದ್ರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.